ನೇಚರ್ ಸಿರಿ ನೇಚರ್ ಕೆಫೆಗೆ ಬಂದ್ಬಿಟ್ಟಿದ್ದೀವಿ. ರೋಡ್ ಸೈಡಿಂದಾನೆ ಕಾಣುತ್ತೆ ಸಿರಿ ನೇಚರ್ ಕೆಫೆ. ಇಲ್ಲಿ ಎಲ್ಲ ಕಾಫಿ ನಾಡು ಚಂದು ಅವರು ಸಿಕ್ಕಿದ್ರು, ಎಲ್ಲ ಹೋಗ್ಬಿಟ್ಟು ನೋಡ್ಬೋದು. ಸಿರಿ ನೇಚರ್ ಕೆಫೆ ಅವರು ಸಿಕ್ಕಿದ್ದಾರೆ. ತುಮಕೂರು ಹೌದು. ನಾನು ನಿಮ್ಮ ಊರಿಗೆ ಬಂದಿದ್ದೀನಿ ಅಲ್ವ ಹೇಳಿ. ಬಂದಿದ್ದೀರಾ? ನನಗೆ ಎಷ್ಟು ಗೊತ್ತಿಲ್ಲ. 45 ನೋಡಿ, ಕರೆಕ್ಟಾಗಿ ಹೇಳಿದ್ದಾರೆ. ನಮ್ಮ ಮಗ ಡಿಗ್ರಿ. ಹೌದಾ? ಎನರ್ಜಿ ಬೂಸ್ಟ್. ಸೂಪರ್ 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 ಸೂಪರ್. ನಾವು ಇವ್ರೇಂದ್ರೆ ಇವ್ರಿಗೆ ಒಂದು ತುಟ್ಟಿ ಆಗಿರುತ್ತೆ. ನಮಗೆ ಕಾಫಿ ಕುಡಿದು ಎನರ್ಜಿ ಬರ್ಸ್ಕೊಂಡವ್ರೆ ಇವರು. ಎನರ್ಜಿ ನೋಡ್ರಿ ಗೊತ್ತ, ಎನರ್ಜಿ ಎಲ್ಲ ಊರಿಗೆ ಕೇಳಿ ಏನಾದ್ರು ಮಾತಾಡ್ತಾರೆ. ಬೆಣ್ಣೆ ದೋಸೆ ಫೇಮಸ್ಸು, ಕುರಿ ಹುಟ್ಟಿ, ದುರ್ಗಮ್ಮನ ಜಾತ್ರೆ, ಪುನೀತ್ ಸ್ಟ್ಯಾಚು ಇದೆ. ಬೆಣ್ಣೆ ಅಂತ ಮನಸ್ಸು. ನಾನು ಇವ್ರ ಊರಲ್ಲಿ ಬೆಣ್ಣೆ ಎಕ್ಸರಿ ಕೊಟ್ಟಿನಿ. ಜನರ ದುಡ್ಡನ್ನ ಜನರಿಗೆ ಹೆಲ್ಪ್ ಮಾಡೋದೇ ನಾನು ಜಾಯ್ ಮಾಡಿ. ಇವಾಗ ನಮ್ಮ ಇಂಚರ್ ಅವರ ಮನೆಗೆ ಬಂದಿದ್ವಿ. ನಮ್ಮ ಕ್ಲಾಸ್ಮೇಟ್ ಇಂಚರ್ ಅವರು. ಅವ್ರದ್ದು ಮನೆ ನೋಡ್ರಿ, ಮಸ್ತ್ ಮನೆ ಕಟ್ಸೋರಿ. ಸಿಂಗಲ್ ರೋಡಲ್ಲಿ ಮನೆ ಕಟ್ಸಿದ್ದಾರೆ. ನಿಮ್ಮ ಮನೆ ನೇಮ್ ಜಾಹ್ನವಿ. ಅವರ ಮಮ್ಮಿ ನಿಕ್ನೇಮ್ ನೇಮ್ ಅಂತ. ಅದು ಕಾಮನ್ ಆಗಿರ್ಬಿಡು ನನಗೆ. ಡ್ಯಾಡೀಸ್ ಗರ್ಲ್. ಇದು ಇಂಚರ್ ಅವರ ಮನೆ ಮೇಲಿಂದ ಒಂದು ಟಾಪ್ ವ್ಯೂ. ಇನ್ನು ಮೇಲೆ ಹೋಗ್ಬೋದು ಗುರು. ಮೋಸ್ಟ್ ಇಂಚರ ಸೈಕಲ್ ಇರಬೇಕು. ಇದು ಟಾಪ್ ವ್ಯೂ ಆಫ್ ಚಿಕ್ಕಮಗಳೂರು ಸಿಟಿ. ಸನ್ಸೆಟ್ ಸಖತ್ತಾಗಿ ಆಗ್ತಾ ಇದೆ, ಚೆನ್ನಾಗಿದೆ. ಇನ್ನು ಮೇಲೆ ಹೋಗೋಕ್ಕಾಗಲ್ಲ, ಹೋಗಿದರೆ ತೋರಿಸ್ಬೋದಾಯಿತು. ಇವಾಗ ಚಿಕ್ಕಮಗಳೂರಲ್ಲಿ ಊಟ ಮಾಡೋಕ್ಕೆ ಬಂದಿದ್ದೀವಿ. ಚಿಕ್ಕಮಗಳೂರು MG ರೋಡು. ದೊಣ್ಣೆ ಬಿರಿಯಾನಿ MG ರೋಡ್. ಎಲ್ಲ ಮೇಲೆ ಹೋಗ್ತಾರೆ ನಮ್ಮ ಹುಡುಗರು. ನಮ್ಮ ಕಡೆಯಿಂದ ತೇಜಸ್ವಿನಿ ಅವರಿಗೆ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀವಿ. ರಾಘವೇಂದ್ರ ಸ್ವಾಮಿಗಳು. ಇವಾಗ ಬೆಳಿಗ್ಗೆ 6 ಗಂಟೆ ಆಗುತ್ತೆ. ಹುಡುಗರೆಲ್ಲ ರೆಡಿ ಆಗ್ತವ್ರೆ. ನಾವು ಇದ್ದಿದ್ದು ಇದೆ ನೋಡ್ರಿ, ಇದು ನಾವಿದ್ದೀವಿ ಅದೇ ರೂಮಲ್ಲಿರೋದು. 8 ಜನ ಕರೆಕ್ಟಾಗಿ ಆಗುತ್ತೆ ರೂಮು, ಏನು ತೊಂದರೆ ಏನಿಲ್ಲ. ನಮ್ಮ ಕ್ಲಾಸ್ ತೇಜಸ್ವಿನಿ ಕೊಟ್ಟಿದ್ದು, ಅಂದರೆ ಅವರ ಅಕ್ಕನ ಮನೆ ಅಂತೆ. ಅವರು ಇಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಅವ್ರ ಹಸ್ಬೆಂಡು ಬಂದುಬಿಟ್ಟು ಇಲ್ಲಿ ಗೌರ್ಮೆಂಟ್ ಡಿಪೋದಲ್ಲಿ, KSRTC ಡಿಪೋದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಅವರು ರೂಮ್ ಕೊಟ್ಟಿದ್ದು. ಇವಾಗ ಕೆಲಸಕ್ಕೆ ಹೋಗೋರೆ, ನೈಟ್ ಡ್ಯೂಟಿ. ಇವಾಗ ಬರ್ತಾರೆ. ರೋಡ್ ಅಂತೂ ಫುಲ್ ಕೆಟ್ಟೋಗ್ಬಿಟ್ಟೈತೆ. ನಮ್ದು ಇದು ಸಕ್ಕತ್ತಾಗಿ ಹೊಡಿತಂಗೋರು. ಫೋನ್ ಸ್ಟೇಬಲಾಗಿ ಮಾಡೋಕ್ಕಾಗ್ತಾಯಿಲ್ಲ, ಅಲ್ಲ ಆಡಿಸ್ತವ್ನು. ಸಾಕಾಗ ಹೊಡಿತಂಬಕ್ರ ಗಾಡಿ. ವ್ಯೂ ಅಂತೂ ಮಸ್ತ್ ಐತೆ. ಫುಲ್ಲು ಕಾಫಿ ಎಸ್ಟೇಟು. ಮುಂದೆ ಒಂದು ಕಾರಕ್ಕೆ ಗ್ಯಾಪ್ ಬಿಡ್ತಾ ಇಲ್ಲ. ಸಣ್ಣ ರೋಡು. ಒಂದು ಗಾಡಿ ಹೋಗ್ಬೇಕಂದ್ರೆ ಇನ್ನೊಂದು ಗಾಡಿ ನಿಧಾನ ಮಾಡಲೇಬೇಕು. ಬಂದ್ವಿ, ಒಂಚೂರು ಫಾಗಿಲ್ಲ, ಫುಲ್ಲು ಬಿಸಿಲು. ನೋಡ್ರಿ, ದೇವ್ರ ಮನೆ ಎಂಟ್ರಿಂಗ್ ಪಾಯಿಂಟು ಫುಲ್ಲು ಫಾಗ್ ಐತೆ. ಫುಲ್ ಅಂದರೆ ಫುಲ್ ಫಾಗು. ಮುಂದ್ಗಡೆ ರೋಡ್ ಕಾಣುತ್ತಾ ಇಲ್ಲ ಗೊತ್ತಿಲ್ಲ. ಹಿಂದ್ಗಡೆ ನೋಡ್ರೆ ಏನಿಲ್ಲ, ಫಾಗಿಲ್ಲ ಹಿಂದ್ಗಡೆ. ಕರೆಕ್ಟಾಗಿ ಈ ಪಾಯಿಂಟಿಂದ ಫಾಗ್ ಸ್ಟಾರ್ಟು. ಏನಂದ್ರೆ ಏನು ಕಾಣಿಸ್ತಾ ಇಲ್ಲ. ನೋಡೋಣ ಇದು ಹೆಂಗೆ ಗುರು, ಸ್ವಲ್ಪ ಸಕ್ಕತ್ತಾಗಿದೆ ಮಾತ್ರ. ಹಿಂಗೆ ಕೆಳಗಡೆ ಹೋಗ್ತಾ ಇದೀವೋ ಮೇಲೆ ಹೋಗ್ತಾ ಇದೀವೋ, ಮೋಸ್ಟ್ಲಿ ಮೇಲೆ ಇರಬೇಕು ಜಾಸ್ತಿ. ಇನ್ನು ಸ್ಟಾರ್ಟ್ ಆಯ್ತು ನೋಡ್ರಿ ಫಾಗು. ಮುಂದ್ಗಡೆ ಕಾಣಿಸ್ತಾನೆ ಇಲ್ಲ.
ನೋಡ್ರಪ್ಪ ದೇವ್ರ ಮನೆ ವ್ಯೂ ಪಾಯಿಂಟ್ ಇದೆಯಾ, ಫುಲ್ಲು ಫಾಗ್ ಐತೆ, ಅಷ್ಟೊಂದು ಕಾಣಿಸ್ತಾ ಇಲ್ಲ ಏನು. ಫಾಗ್ ಇಲ್ಲ ಅಂದರೆ ಒಳ್ಳೆ ವ್ಯೂ ಪಾಯಿಂಟ್ ಸಿಗುತ್ತೆ. ಆ ಚಿಟ್ಟೆ ಕಾಣಿಸ್ತೈತಲ್ಲ ಇದ್ರೊಳಗೆ ಒಂದು, ಅಷ್ಟೇ. ಫುಲ್ ಫಾಗ್ ಇದೆ. ನಮ್ಮ ಹುಡುಗರೆಲ್ಲ ಫೋಟೋ ಶೂಟ್ ಮಾಡಿ ಕಾಯ್ತಾ ಇದ್ದಾರೆ. ನನ್ನ ಕಣ್ಣು ನೋಡ್ರಿ, ಕಣ್ಣಿಗೆಲ್ಲ ಮಂಜು, ಇದು ವಾಟರ್ ವೇಪರ್ ಅಂತಾರಲ್ಲ ಅದು ಬಂದು ಇದಾಗೈತೆ. ಕಣ್ಣ ರೆಪ್ಪೆಗೆ ಕಾಣಿಸ್ತಾ ಇರ್ಬೋದು. ಡಾಕ್ಟ್ರ್ ಒಬ್ಬರು ಇದಕ್ಕೆ ಹೋಗಿದ್ರಲ್ಲ ಐಸ್, ಇದಕ್ಕೆ ಐಸಲ್ಲಿ ಅವ್ರ ಕಣ್ಣಲ್ಲಿ ಇದಾಗೈತೆ ನೋಡ್ರಿ, ಆ ಥರ ಆಗೈತೆ ಇದು ಐಸಲ್ಲ ಆದರೆ. ಈ ಕಡೆ ಕಣ್ಣಲ್ಲಿ ಕಾಣಿಸ್ತಿದೆ. ಕೂದಲು ನೋಡ್ರಿ ನಂದೀಶಂದು ಎಲ್ಲ ಮಂಜಿಡ್ದೋಗಿದೆ. ನನ್ನ ಮಗ ಪೇಷಂಟ್ ಆಗಿದ್ದಾನೆ, ಕಣ್ಗಿನೆಲ್ಲ ಹೋಗಿದೆ. ನಾನು ಹೋಗಿಲ್ಲ 15 ಸಲ ವಾಮಿಟ್ ಹೊಡೆದು ನಿಂತವನೆ. ನಮ್ಮ ದೋಸ್ತರು ಬೆಂಗಳೂರಿಂದ ಬಂದು ಇವ್ರು 4 ಜನ, ದೇಡ್ ಧೀರಜ್ ಮತ್ತು ಶಂಕ ಫೋಟೋ ಶೂಟ್ ಮಾಡ್ತಾರೆ. ಲೆಟ್ ಮಿ ಇಂಟ್ರೊಡ್ಯೂಸ್ ಮೈ ಫ್ರೆಂಡ್ಸ್. ಕುಶಾಲ್ ಫ್ರಮ್ ಬೆಂಗಳೂರು, ಫ್ರಮ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್. ಮಾರುತಿ ಫ್ರಮ್ ನರ್ಸಿಂಗ್, ಮೋಹಿತ್ ಫ್ರಮ್ ನರ್ಸಿಂಗ್, ಪ್ರಜ್ವಲ್ ಬೈ ನರ್ಸಿಂಗ್. ಈಸ್ ಜೂನಿಯರು, ಅವರಿಬ್ಬರು ಜೂನಿಯರ್. ಅವನು ಒಂದೂವರೆ, ಇವನೇ ಹೇಳಂಗಿಲ್ಲ, ನಮ್ಮ ಕಾರ್ ಡ್ರೈವರ್ ಅವನು, ಇವನು ನಮ್ಮ ಹೀರೋ. ಇವನು ಮುಗೀತು. ಫಾಗ್ ಕ್ಲಿಯರ್ ಆಯ್ತು ನೋಡ್ರಿ, ಇವಾಗ ಬರ್ತೈತೆ ಫಾಗು. ಅಲ್ಲಿ ಆ ಕಡೆ ಸೈಡಿಂದ ಬರೋದು, ಅಲ್ಲಿ ಕೆಳಗಡೆ ಪಾರ್ಕಿಂಗ್ ಇರುತ್ತೆ. ಆ ಕಡೆ ಸೈಡಿಂದ ಹಿಂಗೆ ಬಂದರೆ ಈ ಕಡೆ ಮೇನ್ ಪೀಕು, ದೊಡ್ಡದು ಪೀಕು. ಈ ಕಡೆ ಸೈಡ್ ಹೋದರೆ ಈ ಕಡೆ ಒಂದು ಸಣ್ಣದು. ಈ ಕಡೆ ಕಮ್ಮಿ ಜನ ಇರ್ತಾರೆ ಯಾವಾಗಲೂ, ಆ ಕಡೆ ಸ್ವಲ್ಪ ಜಾಸ್ತಿ ಜನ ನೋಡ್ಬೋದು ನೀವು. ಅದು ಹೈಟ್ ಐತೆ ಅಂತ ಎಲ್ಲ ಜಾಸ್ತಿ ಅಲ್ಲೇ ಹೋಗ್ತಾರೆ, ಡ್ಯಾನ್ಸ್ ಗಿನ್ಸ್ ಎಲ್ಲ ಮಾಡ್ತಾರೆ ನೋಡ್ರಿ. ಮತ್ತು ಆ ಕಡೆಯಿಂದ ಹಂಗೆ ಮುಂದೆ ಹೋಗ್ಬೋದು, ಅಲ್ಲೊಂದು ಐತೆ ದೇವರ ಮನೆ. ಮತ್ತು ಪಾರ್ಕಿಂಗ್ ಮಾಡೋಕ್ಕೆ 50 ರೂಪಾಯಿ ತೊಗೊತಾರೆ ಪಾರ್ಕಿಂಗಿಗೆ. ಇಲ್ಲಾಂದರೆ ನೀವು ಹಿಂದುಗಡೆ ಸ್ವಲ್ಪ ನಿಲ್ಲಿಸಿ ಬರ್ಬೋದು. ಹಿಂದುಗಡೆ ನಿಲ್ಲಿಸಿದ್ರೆ ಸ್ವಲ್ಪ ದೂರ ಆಗುತ್ತೆ ಅಷ್ಟೇ, ಆ ಥರದ ಒಂದು 500 ಮೀಟ್ರ್ ಆಗುತ್ತೆ. ಹೇಳ್ರಿ, ಏನು ಹೇಳಬೇಕು? ನೇಚರ್ ನಂದಿ ಇವರು ಹುಡುಗ ತುಂಬ ಒಳ್ಳೆ ಹುಡುಗ, ಹೊಸ ಬ್ಲಾಗ್ ಶುರು ಮಾಡಿದ್ದಾನೆ. ಇವ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ.